55 ವರ್ಷದ ಅತ್ತೆ ಎಸ್ಕೇಪ್ ಆಗಿದ್ದಾರೆ. ಮಲತಾಯಿಯ ಕಾಮದ ಆಟಕ್ಕೆ ಮಗಳ ಬದುಕೆ ಸರ್ವನಾಶ ಆಗೋಗಿದೆ. ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಇವತ್ತಿನ ವಿಶೇಷ ವರದಿಯಲ್ಲಿ. ಮಳೆ ಬಂದರೆ ರೈತರಿಗೆ ಖುಷಿಯೋ ಖುಷಿ. ನದಿ ತುಂಬಿ ಹರಿತಾ ಇದ್ರೆ ಅದಕ್ಕಿಂತ ಸಂತಸ ಮತ್ತೊಂದಿಲ್ಲ. ಆದರೆ ಮಳೆ ಸುರಿತಾ ಇರುವಂಥ ಈ ಸಂದರ್ಭದಲ್ಲಿ ಜನ ಕೊಚ್ಕೊಂಡು ಹೋಗ್ತಾ ಇದ್ದಾರೆ. ಅದರ ಜೊತೆಗೆ ನದಿಗಳ ಉಗ್ರಾವತಾರಕ್ಕೆ ನಡಿಬಾರ್ದು ನಡೀತಾ ಇದೆ. ಹಾಗಾದರೆ ಎಲ್ಲೆಲ್ಲಿ ಯಾವ್ಯಾವ ರೀತಿಯಾಗಿ ಮಳೆ ಸುರಿತಾ ಇದೆ, ಈ ಸಂದರ್ಭದಲ್ಲಿ ಏನೆಲ್ಲ ಅನಾಹುತಗಳು ಅವಾಂತರಗಳು ಸೃಷ್ಟಿ ಆಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಜಲಾಸುರನ ದಾಳಿಗೆ, ಜಲಾಸುರನ ರೌದ್ರಾವತಾರಕ್ಕೆ ಘನಘೋರ ನಡೆದು ಬಿಟ್ಟಿದೆ. ಮರಣ ಮೃದಂಗ ಬಾರಿಸಿ ಬಿಟ್ಟಿದೆ. ಅಮಾಯಕರು ಬಲಿಯಾಗಿ ಹೋಗಿದ್ದಾರೆ. ತಪ್ಪು ಮಾಡದವರು, ಇನ್ನೂ ಬಾಳಿ ಬದುಕಬೇಕಿದ್ದವರು ಸಾವಿನ ಮನೆ ಸೇರ್ಬಿಟ್ಟಿದ್ದಾರೆ. ಬೆಳಗ್ಗೆ ಅಮ್ಮನಿಗೆ ಸಂಜೆ ಬರ್ತೀವಿ ಅಂತ ಮನೆಯಿಂದ ಹೊರ ಬಂದವರು ಶವವಾಗಿ ಹೋಗಿದ್ದಾರೆ. ಪೋಷಕರ ಕನಸಿನ ಮಗನಾಗಿದ್ದವರು ಜಲಸಮಾಧಿಯಾಗೋಗಿದ್ದಾರೆ. ಕುಟುಂಬಸ್ಥರಿಗೂ ಬರೀ ಕಣ್ಣೀರು, ನೋವು, ದುಃಖವಷ್ಟೇ ಮಿಗಿಲಾಗಿ ಬಿಟ್ಟಿದೆ. ಮಳೆ ಇಲ್ಲದಿದ್ದರೂ ಪ್ರವಾಹ, ಕುಟುಂಬಸ್ಥರಿಗೆ ಆಘಾತ. ಜಲಾಸುರನ ಪ್ರತಾಪ, ಇಬ್ಬರು ಜಲಸಮಾಧಿ. ನೋಡಿ, ತುಂಬಿ ಹರಿಯುತ್ತಿರೋ ನದಿಯ ನೀರು. ಆ ನದಿ ಎದುರು ಕೂತು ಕುಟುಂಬಸ್ಥರು ರೋಧಿಸುತ್ತಿದ್ದಾರೆ. ಜಲಾಸುರನ ಮುಂದೆ ಕೂತು ದುಃಖವನ್ನೆಲ್ಲ ಹೊರ ಹಾಕ್ತಿದ್ದಾರೆ. ಅಯ್ಯೋ ವಿಧಿಯೇ, ನೀನೆಟ್ಟು ಕ್ರೂರಿ ಅಂತ ಶಾಪ ಹಾಕ್ತಿದ್ದಾರೆ. ಯಾಕೆಂದರೆ ಇದೇ ನದಿ ನೀರಲ್ಲಿ ಬಾಳಿ ಬದುಕಬೇಕಿದ್ದ, ತಂದೆ ತಾಯಿಗೆ ಆಸರೆಯಾಗಿ ಇರಬೇಕಿದ್ದ, ಇಡೀ ಕುಟುಂಬವನ್ನ ನೋಡಿಕೊಳ್ಳಬೇಕಿದ್ದ ಇಬ್ಬರು ಅಮಾಯಕರು ಕೊಚ್ಚಿ ಹೋಗಿದ್ದಾರೆ. ಅವರಿಬ್ಬರಿಗಾಗಿ ನದಿ ನೀರಿನ ಆಳದಲ್ಲಿ ಹುಡುಕಾಟವನ್ನು ನಡೆಸುತ್ತಿದ್ದಾರೆ. ಎಷ್ಟೇ ಹುಡುಕಿದ್ರು ಅದಿಬ್ಬರೂ ಸಿಗಲ್ಲ. ನೀರಿನಾಳದಲ್ಲಿ ತಡಕಾಡಿದ್ರು ಪತ್ತೆಯಾಗಲ್ಲ. ತುಂಬಿ ಹರಿಯುತ್ತಿದ್ದ ನದಿ ನೀರಲ್ಲಿ ಹುಡುಕಿದ್ರು ಏನೇನೂ ಪ್ರಯೋಜನ ಆಗೋದಿಲ್ಲ. ಕುಟುಂಬಸ್ಥರ ಕಣ್ಣೀರು ನಿಲ್ಲೋದಿಲ್ಲ. ಅಂದ ಹಾಗೆ ಇದು ಯಾದಗಿರಿ ಜಿಲ್ಲೆ ವಡಗೇರ ತಾಲೂಕಿನ ಮಾಚನೂರು ಗ್ರಾಮದ ಹೊರವಲಯದಲ್ಲಿನ ಭೀಮಾ ನದಿ. ಇದೇ ಭೀಮಾ ನದಿಯಲ್ಲಿ ಮಾಚನೂರು ಗ್ರಾಮದ ಇಬ್ಬರು ಹುಡುಗರು ಕೊಚ್ಚಿಕೊಂಡು ಹೋಗಿದ್ದಾರೆ. ಅವರಿಬ್ಬರು ಇವರೇ ನೋಡಿ. ಈತನ ಹೆಸರು ರಮೇಶ್, ಇನ್ನು 17 ವರ್ಷ ವಯಸ್ಸು. ಈತನ ಜೊತೆ 21 ವರ್ಷದ ಸಿದ್ದಪ್ಪ ಕೂಡ ಆಗಿದ್ದ. ಇಬ್ಬರು ದನಗಳನ್ನ ಹೊಡಕೊಂಡು ಬಂದಿದ್ರು. ದನ ಬೇಯಿಸುವಾಗ ಇದೇ ತುಂಬಿ ಹರಿಯುತ್ತಿದ್ದ ಭೀಮಾ ನದಿ ನೀರಿನಲ್ಲಿ ದನಗಳಿಗೆ ನೀರು ಕುಡಿಸೋದಕ್ಕೆ ಮುಂದಾಗಿದ್ದಾರೆ. ಆದರೆ ಇವರ ಸಮಯ ಕೆಟ್ಟಿತ್ತು ಅನ್ಸತ್ತೆ. ರಭಸವಾಗಿ ತುಂಬಿ ಹರಿಯುತ್ತಿದ್ದ ಭೀಮಾ ನದಿ ಸಿದ್ದಪ್ಪನನ್ನ ಎಳಕೊಂಡು ಹೋಗಿದೆ. ಸಿದ್ದಪ್ಪನನ್ನ ಕಾಪಾಡೋಕೆ ಈ ರಮೇಶ್ ಮುಂದಾಗಿದ್ದಾನೆ. ಆದರೆ ವಿಧಿಯಾಟ. ಈಜಾಡಿ ಕೊನೆಗೆ ಇಬ್ಬರು ನೀರಿನಲ್ಲಿ ಮುಳುಗಿ ಹೋಗಿದ್ದಾರೆ.
ಕೊಚ್ಕೊಂಡು ಹೋಗೋದು ನೋಡಿದ್ರಿ? ನೋಡಿ ಸರ್, ನಾನು ಬೆಳಗ್ಗೆ 9:30ಗೆ ನಮ್ಮ ಮೋಟ್ರ್ ಸ್ಟಾರ್ಟ್ ಮಾಡಕ್ಕೆ ಬಂದಿದ್ವಿ. ಒಂದು ಹುಡುಗ ನೀರಿಗೆ ಬಿದ್ದಾನ, ಸಿದ್ದಪ್ಪ ಅಂತ ಬಿದ್ದ. ಸಿದ್ದಪ್ಪನ ರಕ್ಷಕ್ಕೆ ಹೋಗಿ ರಾಮ ಹಿಡ್ಕಕ್ಕೆ ಹೋಗಿ ಇಬ್ಬರು ಹೋದರು. ನಾನು ಒಂದು 250 ಫೀಟ್ ದೂರಿದ್ದೆ. ಬರೋದ್ರೊಳಗೆ ಬಾಡಿ ಮುಳುಗೋಗಿದ್ದು. ಯಾಕಡೆ ಹರ್ಕೊಂಡು ಹೋದು? ಇದೆ ತೆಳಗಡೆ ಹರ್ಕೊಂಡು ಹೋದು. ಇಲ್ಲಿ ಕೆಳಗೆ ಮುಂದೆ ಹೋಗ್ಯಾವ? ಇಲ್ಲೇ ಅವ್ರಿ. ಶೋಧನಾ ಕಾರ್ಯ ನಡೆದದ್ರಿ. ಫೈರ್ ಸ್ಟೇಷನ್ ಹಾಗೂ ತಾಲೂಕು ಆಡಳಿತ ಮಂಡಳ, ಪೊಲೀಸ್ ಸಿಬ್ಬಂದಿ ಅವರು ಎಲ್ಲರೂ ಬಂದು ಶೋಧನಾ ಕಾರ್ಯ ನಡೆದರು. ವಿಪರ್ಯಾಸ ಅಂದ್ರೆ ಯಾದಗಿರಿ ಭಾಗದಲ್ಲಿ ಅಷ್ಟಾಗಿ ಮಳೆ ಬಿದ್ದಿಲ್ಲ, ವರುಣನಿಂದ ಅವಾಂತರ ಆಗಿಲ್ಲ. ಆದರೆ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ವರುಣನ ಆರ್ಭಟ ಜೋರಾಗಿದೆ. ಹೀಗಾಗಿ ಗುರುಸಣಗಿ ಬ್ರಿಡ್ಜ್ ಕಮ್ ಬ್ಯಾರೇಜ್ನಿಂದ ಭೀಮಾ ನದಿಗೆ ಅಪಾರ ಪ್ರಮಾಣದ ನೀರು ಬಿಡುಗಡೆ ಮಾಡಲಾಗಿದೆ. ಇದರಿಂದ ಭೀಮಾ ನದಿ ತುಂಬಿ ಹರಿಯುತ್ತಿದ್ದು ಇಬ್ಬರು ದಾರುಣ ಅಂತ್ಯ ಕಂಡಿದ್ದಾರೆ. ವರುಣನ ಹೊಡೆತ, ಗುಡ್ಡ ಕುಸಿತ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಭಾರೀ ಮಳೆಯಾಗ್ತಿದೆ. ಇದರಿಂದ ಶೃಂಗೇರಿ ತಾಲೂಕಿನ ಸಂಕ್ಲಾಪುರದಲ್ಲಿ ಗುಡ್ಡ ಕುಸಿದಿದೆ. ಇದರಿಂದ ಸುಬ್ರಹ್ಮಣ್ಯ ಎಂಬುವವರ ಮನೆ ಸುತ್ತ ಮಣ್ಣು ಕುಸಿದಿದೆ. ಹೀಗಾಗಿ ಸುಬ್ರಹ್ಮಣ್ಯ ಅವರ ಕುಟುಂಬವನ್ನ ಕಾಳಜಿ ಕೇಂದ್ರಕ್ಕೆ ಸ್ಥಳಾಂತರ ಮಾಡಲಾಗಿದೆ. ಇಷ್ಟೇ ಅಲ್ಲ, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ವಿರುದ್ಧ ಸ್ಥಳೀಯರು ಆಕ್ರೋಶ ಹೊರಹಾಕ್ತಿದ್ದಾರೆ. ಗದ್ದೆಗಳಿಗೆ ನುಗ್ಗಿದ ನೀರು, ಭತ್ತದ ಬೆಳೆ ಸರ್ವನಾಶ. ನದಿಯೋ ಗದ್ದೆಯೋ ಅನ್ನೋದೇ ಗೊತ್ತಾಗಲ್ಲ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಧಾರಾಕಾರ ಮಳೆ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲೆಯ ಬಳ್ಳಾರಿ ನಾಲಾ ತುಂಬಿ ಹರಿದಿದೆ. ಬರೀ ತುಂಬಿ ಹರಿದಿದ್ರೆ ರೈತರು ಖುಷಿಯಾಗಿ ಇರ್ತಿದ್ರು. ಆದ್ರೆ ಎಳ್ಳೂರು ಭಾಗದಲ್ಲಿ ಭತ್ತದ ಗದ್ದೆಗಳು ಸರ್ವನಾಶ ಆಗೋಗಿವೆ. ಸಾವಿರಾರು ಎಕರೆ ಭತ್ತದ ಗದ್ದೆಗೆ ನಾಲಾ ನೀರು ನುಗ್ಗಿದೆ. ಪರಿಹಾರ ನೀವು ಎಷ್ಟು ಕೊರೋರಿ? 1 ಗುಂಟೆಗೆ 70 ರೂಪಾಯಿ, 74 28 ರಾತ್ರಿ. ಮತ್ತು ನಾವಿಲ್ಲಿ 1 ಎಕರೆ ಬೆಳೆಸೋದಂದ್ರೆ 30 ರಿಂದ 35 ಸಾವಿರ ರೂಪಾಯಿ ಖರ್ಚು ಬರ್ತೈತೆ ರೀ. ಮತ್ತು ನೀವು 28 ರೂಪಾಯಿ 2800 ರೂಪಾಯಿ ಇಲ್ಲತ್ತು, 35 ಸಾವಿರ ರೂಪಾಯಿ ಇಲ್ಲತ್ತು. ಮತ್ತು ಹೋದ ವರ್ಷ 25% ಭತ್ತ ಬಂದೈತೆ ರೀ. ಈ ವರ್ಷ ಏನಾಗೈತಿ, ಸಾಲ ಸುಲ ಮಾಡ್ಕೇಸಿ ರೈತರು ಹಾಕಿ ಭತ್ತ ಹಾಕಿದರು. ಅದ್ರ ಜೊತೆಗೇ ಈ ಎಲ್ಲ ಈಗ ಅತಿವೃಷ್ಟಿಯಾಗಿ ಎಲ್ಲ ಭತ್ತ ಹೋತ್ರಿ. ಈಗ ನೋಡ್ರಿ, ಇದೈತ್ರಿ 4 ದಿವಸ ತೊಡೋದ್ರಿ. 4 ದಿವಸ ಹಂಗೆ ನೀರು ನಿಂತ್ರೆ ಎಲ್ಲ ಸತ್ಯನಾಶ ಆಗೋಗ್ತೈತಿ ರೀ. ಮರಿನೂ ಮಾಡಂಗಿಲ್ಲ, ಏನೂ ಮಾಡಂಗಿಲ್ಲ. ಹಿಂಗೆ ಶೀಳ ಅಂತ ನಿಂದಿರ್ತೈತಿ. ಎಲ್ಲ ರೈತರು ಹೋದ್ರಿ. ಮತ್ತು ಹೋದ ವರ್ಷ 10% ಸಿಕ್ಕಿದ್ದಲ್ಲ, ಈ ವರ್ಷ 100% ಸಿಗಂಗಿಲ್ಲ ರೀ. ಜಲಾಸುರನ ದಾಳಿಗೆ ಮುಳುಗಿದ 9 ಸೇತುವೆಗಳು. ಇಲ್ಲಿ ನೋಡಿ, ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ವರುಣ ಅಬ್ಬರಿಸಿ ಬೊಬ್ಬಿರಿಯುತ್ತಿರೋ ಪರಿಣಾಮ ಕೃಷ್ಣಾ ನದಿಯ ಒಳಹರಿವಿನಲ್ಲಿ ಮತ್ತೆ ಹೆಚ್ಚಳವಾಗಿದೆ. ಇದರಿಂದಾಗಿ ದೂದಗಂಗಾ, ವೇದಗಂಗಾ ಹಾಗೂ ಹಿರಣ್ಯಕೇಶಿ ನದಿಯ ಒಳಹರಿವಿನಲ್ಲೂ ಜಾಸ್ತಿಯಾಗಿದೆ. ಪರಿಣಾಮ ಚಿಕ್ಕೋಡಿ ವಿಭಾಗದ ಒಟ್ಟು 9 ಸಂಪರ್ಕ ಸೇತುವೆಗಳೇ ಮುಳುಗಡೆಯಾಗಿವೆ. ಹದಿನೇಳು ಸೇತುವೆಗಳಿಗೆ ಜಲಾವೃತದ ಭೀತಿ. ಮಹಾಮಳೆ ಹೊಡೆತ ಬರೀ ಬೆಳಗಾವಿ ಚಿಕ್ಕೋಡಿ ಭಾಗದಲ್ಲಿ ಮಾತ್ರ ಅವಾಂತರ ಸೃಷ್ಟಿಸಿಲ್ಲ. ಘಟಪ್ರಭಾ ನದಿಯು ತುಂಬಿ ಹರಿಯುತ್ತಿದೆ. ಈಗಾಗಲೇ ಮಹಾರಾಷ್ಟ್ರದಿಂದ ಘಟಪ್ರಭಾ ನದಿಗೆ 17,000 ಕ್ಯೂಸೆಕ್ ನೀರು ಬಿಟ್ಟಿದ್ದಾರೆ.
ಪರಿಣಾಮ ಬಾಗಲಕೋಟೆಯ ಮುಧೋಳ ತಾಲೂಕಿನ ಮಿರ್ಜಿ ಸೇತುವೆ ಮುಳುಗಡೆಯಾಗೋ ಸಾಧ್ಯತೆ ಇದೆ. ಒಂದು ವೇಳೆ ಸೇತುವೆ ಮುಳುಗಿದ್ರೆ ಮಿರ್ಜಿ ಮತ್ತು ಮಹಾಲಿಂಗಪುರ ಸಂಪರ್ಕ ಬಂದಾಗಲಿದೆ. ಅಷ್ಟೇ ಅಲ್ಲ, ನೀರಿನ ಹರಿವಿನ ಪ್ರಮಾಣದಲ್ಲಿ ಹೆಚ್ಚಳವಾದ್ರೆ ಮುಧೋಳ ತಾಲೂಕಿನ 17 ಸೇತುವೆಗಳು ಜಲಾವೃತವಾಗಲಿವೆ. ಸದ್ಯ ಮಳೆರಾಯನ ರೌದ್ರಾವತಾರಕ್ಕೆ 7 ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಹಲವು ಶಾಲೆಗಳಿಗೆ ರಜೆ ಘೋಷಣೆ ಮಾಡಲಾಗಿದ್ದು, ಒಂದು ವೇಳೆ ವರುಣನ ಆರ್ಭಟ ಹೀಗೆ ಮುಂದುವರೆದರೆ ನದಿ ಪಾತ್ರದಲ್ಲಿ ಪ್ರವಾಹ ಉಂಟಾಗತ್ತೆ. ಜನರಿಗೆ ಮತ್ತದೇ ಪರದಾಟ ಶುರುವಾಗತ್ತೆ.